ಒಂದು ಕೇಂದ್ರ ಸರ್ಕಾರ ಈ ಆಟೋ ಗ್ಯಾಸ್ ವಿಚಾರದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಬಟ್ ಯುದ್ಧದ ಕಾರಣ ಕೊಟ್ಟು ಸಪ್ಲೈಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ. ಪ್ರತಿನಿತ್ಯ ಲಕ್ಷಾಂತರ ಆಟೋಗಳು ಈಗ ಬೆಂಗಳೂರಲ್ಲೂ ರಸ್ತೆ ಅಂತ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಬಟ್ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಒಟ್ಟಾರೆ ಇವತ್ತೇನು ಎಲ್ಲಾ ಕಡೆ ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನ ಮುರಿದಿಲ್ಲ. ಭಾರತದ ನಾಗರಿಕರಿಗೆ ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನ ಕೊಡ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಾನಾದ್ರೂ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಯಾವ ರೀತಿಯ ಸಮಸ್ಯೆಯನ್ನ ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಾರ್ವಜನಿಕರಿಗೆ ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ, ಎಷ್ಟು ದಿನ ಇರಬಹುದು, ಮುಂದಿನ 6 ತಿಂಗಳು ಯಾವ ರೀತಿಯ ಬದುಕನ್ನ ಮಾಡಲಿಕ್ಕೆ, ಜೀವನವನ್ನ ನಡೆಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ, ಇತಿಮಿತಿಯನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡಬೇಕು. ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತೇಳಿ ಮೂರನೇ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಅದನ್ನ ಬಿತ್ತಾರ ಮಾಡ್ತಕ್ಕಂಥದ್ದು, ಅದು ನಂತರದ ದಿನಗಳಲ್ಲಿ ಸ್ಥಳೀಯವಾಗಿ ನಾವು ಇಲ್ಲಿ ನೋಡೋದಾಯ್ತು ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಯಾವುದೂ ಕೂಡ ಸರಿ ಇಲ್ಲ. ಒಂದ್ ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಅಭಾವಗಳು ಸೃಷ್ಟಿ ಆಗ್ತಾ ಇದೆ, ಇನ್ನು ಕೃತಕ ಭಾವನ ಅಥವಾ ನಿಜವಾದದ ಇವೆಲ್ಲವನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಇವತ್ತು ಎಚ್ಚರಿಕೆಯ ನಡೆಯನ್ನ, ನುಡಿಯನ್ನ ನಮ್ಮ ಸಾರ್ವಜನಿಕರಿಗೆ, ನಾಗರಿಕರಿಗೆ ತಿಳಿಸಬೇಕು ಅಂತೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ದಕ್ಷಿಣ ಭಾರತಕ್ಕೆ ದೊಡ್ಡ ಮಟ್ಟಿಗೆ ಆಗುತ್ತೆ ಎಲ್ಲ ರಾಜ್ಯಗಳ ಮೋದಿ ಅವರು ಹೇಳ್ತಾರೆ ಇಲ್ಲ ಸರಿಯಾಗಿರುತ್ತೆ. ಬಟ್ ಜನಸಂಖ್ಯೆ ಆಧಾರದ ಮೇಲೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ನಮಗೆ ಉತ್ತರ ಭಾರತದ ಹೋಲಿಕೆ ಮಾಡ್ತಾರೆ. ಬಹಳ ಲೋಕಸಭಾ ಸ್ಥಾನಗಳು ಕಮ್ಮಿ ಆಗುತ್ತೆ, ವಿಧಾನಸಭಾ ಸ್ಥಾನಗಳು ಕಮ್ಮಿ ಆಗುತ್ತೆ. ಲೋಕಸಭಾ ವಿಧಾನಸಭಾ ಸ್ಥಾನಗಳು ಕಮ್ಮಿ ಆಗೋದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸಬೇಕಾಗ್ತದೆ. ಎಷ್ಟು ಸೀಟ್ ಬರುತ್ತೆ, ಎಷ್ಟು ಸೀಟ್ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದ ಆರ್ಥಿಕ ಕ್ರೋಢೀಕರಣ ಏನಾಗ್ತದೆ, ತೆರಿಗೆ, ಆ ತೆರಿಗೆಗಳು ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗ್ತದೆ. ಸೀಟ್ ಒಂದೇ ಅಲ್ಲ, ಸೀಟ್ 28 ಜನ ಇದ್ರು ಅಷ್ಟೇನೆ, 224 ಜನ ಇದ್ರು ಅಷ್ಟೇನೆ, 300 ಜನ ಆದ್ರೂ ಅಷ್ಟೇನೆ, 41 ಜನ 42 ಜನ ಆದ್ರೂ ಅಷ್ಟೇನೆ. ಯಾರು ಎಷ್ಟಾಗ್ತಾರೆ ಅಂತಕ್ಕಂಥದ್ದಲ್ಲ, ನಮ್ಮ ರಾಜ್ಯದ ತೆರಿಗೆದಾರರ ಹಣ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು. ನಾನು ಈ ಹಿಂದೆನೆ ಹೇಳಿದ್ದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ, ಒಂದಲ್ಲ ಒಂದು ದಿನ ಈ ಕೂಗು ಎದ್ದೇಳ್ತದೆ. ದಕ್ಷಿಣ ರಾಜ್ಯಗಳು ಎಚ್ಚೆತ್ತುಕೊಳ್ಬೇಕು. ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ಪರ್ಯಾಯವಾದಂತ ಮಾರ್ಗಗಳನ್ನ ಜನ ನಿರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಸೊ ಈಗ ಕೇಂದ್ರ ಸರ್ಕಾರದ ಇವತ್ತಿನ ತೀರ್ಮಾನಗಳು, ಅವರೇನು 16ನೇ ತಾರೀಕಿಂದ ಬಜೆಟ್ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಏನೋ ಕರೆದಿದ್ದಾರೆ. ಬಿಲ್ಲು ಯಾವ ತರ ಪ್ರೆಸೆಂಟ್ ಮಾಡ್ತಾರೆ ಏನು ಅಂತ ಹೇಳಿ ನೋಡ್ಬೇಕಾಗ್ತದೆ, ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ದಕ್ಷಿಣ ಭಾರತದ ಸ್ಥಾನಗಳು ಕಡಿಮೆ ಆಗೋದ್ರ ಜೊತೆಗೆ ದಕ್ಷಿಣ ಭಾರತ ಹಣವನ್ನ ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗುವಂತ ಹುನ್ನಾರ 2011 ಸೆನ್ಸಸ್ ನ ಅಳವಡಿಸ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಇನ್ನೂ ಮಾರಕ. ಯಾಕೆಂತ ಅಂದ್ರೆ 2011 ಸೆನ್ಸಸ್ ಈಗ ಬೆಂಗಳೂರನ್ನ ತೆಗೆದುಕೊಂಡ್ರೆ 2011 ಸೆನ್ಸಸ್ ಕೇವಲ 65 ರಿಂದ 70 ಲಕ್ಷ.
ಇವತ್ತು 1,40,00,000 1,50,00,000 ಪಾಪ್ಯುಲೇಷನ್ ಇದೆ. ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದೆ. ಎಲ್ಲಾ ರಾಜ್ಯದ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ 7 ಕೋಟಿಗೂ ಹೆಚ್ಚು ಜನ ಕ್ರಾಸ್ ಆಗ್ತಾ ಇದ್ದೀವಿ. ಅವತ್ತು ನಾವು 5 ಕೋಟಿ ಇದ್ವಿ 2011 ಸೆನ್ಸಸ್ ಅಲ್ಲಿ. ಈಗ 7 ಕೋಟಿ ಕ್ರಾಸ್ ಆಗ್ತಾ ಇದ್ದೀವಿ. ಸೊ 7 ಕೋಟಿ ಅಂತ ಅಂದಿದ ತಕ್ಷಣನೇ ನಮ್ಮ ಎಲ್ಲಾ ತರದ ಸ್ಥಾನ ಜೊತೆಗೆ ಆರ್ಥಿಕ ಸಮಸ್ಯೆ ಇವೆರಡೂ ಕೂಡ ನಮ್ಮ ಮುಂದೆ ಎದುರಾಗ್ತಕ್ಕಂಥ ಸವಾಲು. ಸೊ ಹಾಗಾಗಿ ಎಲ್ಲ ಪಕ್ಷಗಳು ಇದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ, ಯಾವುದೇ ಅನುಮಾನ ಬೇಡ. ಉತ್ತಮವಾದಂತಹ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಆ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ಸ್ಪಂದಿಸಿದೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಈಗಲೂ ಇದ್ದೀನಪ್ಪ, ಈಗಲೂ ಇದ್ದೀನಿ. ಊಹಾಪೋಹಗಳಷ್ಟೇನೆ. ಬಾಗಲಕೋಟೆನಲ್ಲೂ ಕೂಡ ನಮ್ಮ ಪಕ್ಷ ಅತ್ಯಧಿಕ ಮತಗಳಿಂದ ಗೆಲುವನ್ನ ಸಾಧಿಸುತ್ತದೆ. ಅವ್ರನ್ನೇ ಕೇಳ್ಬೇಕಂಗಂತ. ಅವ್ರನ್ನೇ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ಅದಾದ್ಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮ್ಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದ್ದೀನಿ ಅಷ್ಟೇ. ಎಲ್ಲ ಟೈಮ್ ಇದೆ, ಮಾತಾಡೋಣ ಬಿಡ. ಚುನಾವಣೆ ಆದ್ಮೇಲೆ ಮಾತಾಡೋಣ. ಸದ್ಯಕ್ಕೆ ನಮ್ಮನ್ನ ಚೆನ್ನೈಗೆ ತಮಿಳುನಾಡು ಎಲೆಕ್ಷನ್ಗೆ ಹಾಕಿದ್ದಾರೆ, ಅಲ್ಲೋಗಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ ಗೊತ್ತಿಲ್ಲಪ್ಪ ನನಗೆ. ಸದ್ಯಕ್ಕೆ ನಮ್ಮ ಪಾರ್ಟಿಯಿಂದ ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲೋಗಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಈಗ ಮಾತಾಡೋಣ ಬಿಡಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.